ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. 2025ನೇ ಇಸ್ವಿ ಜೂನ್ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಆಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ. ಈ ಸಿಂಹರಾಶಿಯವರಿಗೆ ಗೋಚಾರದಲ್ಲಿ ಗ್ರಹಗಳ ಬದಲಾವಣೆಯಿಂದ ಆಗುವ ಫಲಗಳನ್ನು ವಿಚಾರವನ್ನು ಮಾಡೋಣ. ಈ ಸಿಂಹರಾಶಿಯವರಿಗೆ ಜನ್ಮದಲ್ಲಿ ಕೇತು ಮತ್ತು ಕುಜನ ಒಂದು ಸಂಚಾರವನ್ನು ಮಾಡ್ತಾರೆ. ಸಪ್ತಮ ಸ್ಥಾನದಲ್ಲಿ ರಾಹು ಸಂಚಾರವನ್ನು ಮಾಡ್ತಾನೆ. ಅಷ್ಟಮ ಸ್ಥಾನದಲ್ಲಿ ಶನಿ ಸಂಚಾರವನ್ನು ಮಾಡ್ತಾನೆ. ನವಮ ಸ್ಥಾನದಲ್ಲಿ ಶುಕ್ರ ಸಂಚಾರ ಮಾಡ್ತಾನೆ. ದಶಮ ಸ್ಥಾನದಲ್ಲಿ ರವಿ ಸಂಚಾರವನ್ನು ಮಾಡ್ತಾನೆ. ಹಾಗೂ 11ನೇ ಮನೆಯಲ್ಲಿ ಬುಧ ಮತ್ತು ಗುರು ಸಂಚಾರವನ್ನು ಮಾಡ್ತಾನೆ. ಹಾಗಾಗಿ ಈ ಸಿಂಹರಾಶಿಯವರಿಗೆ ಈ ಗೋಚಾರದಲ್ಲಿ ಜೂನ್ ತಿಂಗಳಲ್ಲಿ ಆಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ. ಈ ಸಿಂಹರಾಶಿಯವರಿಗೆ ಸರ್ಕಾರ ಕೆಲಸಗಳಲ್ಲಿ ಉನ್ನತವಾದ ಸ್ಥಾನಮಾನಗಳು ಸಿಗುವಂಥ ಯೋಗ ಚೆನ್ನಾಗಿದೆ. ಉದ್ಯೋಗ ಬೇಕು ಅಂದರೆ ಇವಾಗ ಪ್ರಯತ್ನ ಮಾಡಿ ಒಳ್ಳೆಯ ಅನುಕೂಲವಾಗ್ತದೆ. ಸರ್ಕಾರದ ಉದ್ಯೋಗಗಳು ಸುಲಲಿತವಾಗಿ ಕೆಲಸ ಸಿಗ್ತದೆ. ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಯಾರು ಸಿಂಹರಾಶಿಯವರು ಇದ್ದಿರಲ್ಲ, ನಿಮ್ಮ ತಂದೆಯವರೇನು ವ್ಯಾಪಾರ ಮಾಡ್ತಿದ್ದಾರೆ ಆ ವ್ಯಾಪಾರವನ್ನೇ ಸಹ ಮುಂದುವರಿಸ್ಬೋದು. ಅಧಿಕವಾದ ಲಾಭಗಳಾಗ್ತದೆ ಎಂದು ವ್ಯಾಪಾರಸ್ಥರು ಹೇಳ್ತಾ ಇರುವಂಥ ವಿಚಾರ. ಯಾರು ತಂದೆಗಳು ನಡೆಸ್ತಾ ಇರ್ತಾರೆ ಮೊದಲು ಬಿಸ್ನೆಸ್ಸು, ಆ ಬಿಸ್ನೆಸ್ನ ತಾವು ಸಹ ಕಂಟಿನ್ಯೂ ಮಾಡ್ಬೋದು. ಸಿಂಹರಾಶಿಯವರು ಅವರಿಗೆ ಒಳ್ಳೆ ಧನಲಾಭಗಳಾಗುವಂಥ ಯೋಗ ಭಾಳ ಚೆನ್ನಾಗಿದೆ. ಮತ್ತು ಸಿಂಹರಾಶಿಯವರಿಗೆ ನೀವು ಯಾವುದೇ ಸ್ಥಳದಲ್ಲಿದ್ದರೂ ಸರ್ಕಾರ ಸಹಾಯವನ್ನು ಪಡೆಯಬಹುದು. ಎಲ್ಲಿಂದ ಬೇಕನ್ನು ಅಪ್ಲೈ ಮಾಡಿರಿ, ಆಲ್ ಓವರ್ ಇಂಡಿಯಾ ಎಲ್ಲ ಬೇಕನ್ನು ಅಪ್ಲೈ ಮಾಡಿ, ಕೆಲಸ ಸಿಗುತ್ತೆ ನಿಮಗೆ. ಇಂಥ ಕೆಲಸನೇ ಅನ್ನಂಗಿಲ್ಲ, ಇಲ್ಲೇ ಬೇಕು ಅಲ್ಲೇ ಬೇಕು ಅಂದರೆ ಆಲ್ ಓವರ್ ಇಂಡಿಯಾ ಎಲ್ಲ ಬೇಕಾನು ಸರ್ಕಾರ ಕೆಲಸಗಳು ಸಿಗುವಂಥ ಯೋಗ. ಇದು ಯಾವಾಗ ಸಿಗೋಲ್ಲ. ಇದು ನಿಮ್ಮ ಒಳ್ಳೆಯ ಫಲ. ಇದು ಕಾರಣ ಒಂದು ರವಿ, ನಿಮ್ಮ ರಾಶ್ಯಾಧಿಪತಿ ರವಿ ಬಂದು 10ನೇ ಮನೆಯಲ್ಲಿ ಕೂತಿರೋದ್ರಿಂದ ಈ ಫಲ ಸಿಗ್ತಾ ಇದೆ. ಅದನ್ನು ಸರಿಯಾಗಿ ಸದುಪಯೋಗಪಡಿಸ್ಕೋಬೇಕಾಗ್ತದೆ ನೀವು. ಮತ್ತು ರಾಜರಿಂದ ಗೌರವಗಳು ಪುರಸ್ಕಾರಗಳನ್ನು ಹೊಂದುವಂಥ ಯೋಗ ಭಾಳ ಚೆನ್ನಾಗಿದೆ ನಿಮಗೆ. ಮತ್ತು ಯಾರು ವಿದ್ಯಾರ್ಥಿಗಳಿದ್ದೀರಿ ಸಿಂಹರಾಶಿಯವರು, ಅವರಿಗೆ ಸರ್ಕಾರದಿಂದ ಸ್ಕಾಲರ್ಶಿಪ್ಗಳು ಸಿಗುವಂತಹ ಯೋಗ ಇದೆ. ಬಹಳ ಸಹಾಯ ಸಿಗ್ತದೆ. ದೊಡ್ಡವರ ಹಿರಿಯರಿಂದ, ಸರ್ಕಾರದಿಂದ ಬಹಳ ನಾನಾ ರೀತಿಯೊಳಗೆ ಸಹಾಯ ವಿದ್ಯಾರ್ಥಿಗಳಿಗಂತೂ ಹರಿದು ಬರ್ತದೆ. ಅದನ್ನು ಸರಿಯಾಗಿ ಪಡ್ಕೋಬೇಕಾಗ್ತದೆ. ಮತ್ತು ಹೊರದೇಶಗಳಲ್ಲಿ ವಿದ್ಯಾಭ್ಯಾಸ ಮಾಡುವಂಥ ಯೋಗ ಸಹ ಶುರುವಾಗಿದೆ ನಿಮಗೆ. ಅದನ್ನು ಸದುಪಯೋಗಪಡಿಸ್ಕೊಳ್ಳಿ ನೀವೆಲ್ಲರೂ. ಯಾಕೆ ಆಗ್ತಾಯಿದೆ ನಿಮಗೆ? ನಿಮ್ಮ ರಾಶಿಯೊಳಗೆ ಕುಜ ಸಂಯೋಗ ಆಗಿದ್ದಾನೆ. ಹಾಗಾಗಿ ನಿಮ್ಗೆ ಯಾವಾಗಲೂ ಸಹಾಯ ಸಿಗಲ್ಲ. ಈ ಸಹಾಯ ಈ ಟೈಮಲ್ಲಿ ಸಿಗ್ತದೆ. ಇದನ್ನು ಪ್ರಯತ್ನ ಮಾಡಿ, ಭಾಳ ಅನುಕೂಲವಾಗ್ತದೆ. ಸರ್ಕಾರದಿಂದ ಮನೆಗಳು ಸಿಗುವಂಥ ಯೋಗ, ಭೂಮಿ ಸಿಗುವಂಥ ಯೋಗ ಭಾಳ ಚೆನ್ನಾಗಿದೆ. ಆ ವಿಚಾರದಲ್ಲಿ ಯಾರೂ ಇದ್ದರೆ ಮಾತಾಡಿ ವ್ಯವಹಾರವನ್ನು ಮುಂದುವರಿಸ್ಕೊಂಡು ಸರ್ಕಾರ ಸಹಾಯವನ್ನು ತಗೊಳ್ಳಿ. ಇದು ನಿಮ್ಮ ಒಂದು ಪೂರ್ವಜನ್ಮದ ಪುಣ್ಯದಿಂದ ಬರುವಂತಹ ಫಲ. ಅದನ್ನು ಸರಿಯಾಗಿ ಫಲ ಸಿಗ್ತದೆ ನಿಮಗೆ. ಯಾಕೆ ಪೂರ್ವಜನ್ಮದ ಪುಣ್ಯ ಚೆನ್ನಾಗಿದ್ದರೆ ನಿಮ್ಮ ಪೂರ್ವ ಪುಣ್ಯದ ಫಲ ಗುರು 11ನೇ ಸ್ಥಾನ ಸಂಚಾರ ಮಾಡ್ತಾ ಇದ್ದಾನೆ. ಹಾಗಾಗಿ ಕೆಲವು ಸಹಾಯ, ಕೆಲವು ಲಾಭಗಳು ನಿರೀಕ್ಷಣೆ ಮಾಡೋಕ್ಕೆ ಆಗೋದಿಲ್ಲ. ನಿಮಗೆಲ್ಲ ಆಕಸ್ಮಿಕ ಲಾಭಗಳು ಬಂದುಬಿಡ್ತದೆ. ಬಟ್ ನಿಮ್ಮ ಪ್ರಯತ್ನ ಇರಬೇಕು. ನಾನು ಮಾಡಬೇಕು ಅನ್ನೋದಿರಬೇಕು, ನಿಮಗೇನು ಇರಬೇಕು, ಬರ್ತದೆ. ಮತ್ತು ಸರ್ಕಾರ ಕೆಲಸಗಳಲ್ಲಿ ಪತ್ತೆದಾರಿ ಕೆಲಸ ಮಾಡುವಂತಹದ್ದು, CBI ಕೆಲಸ ಮಾಡುವಂತಹದ್ದು, CD ಕೆಲಸ ಮಾಡುವಂತಹದ್ದು, ಪೊಲೀಸ್ ಕೆಲಸಗಳು ಮಾಡುವಂತಹ ಉದ್ಯೋಗಗಳು ಸುಲಭವಾಗಿ ಒದಗ್ತದೆ ನೋಡ್ರಿ. ಈಗ ಕರೆಕ್ಟಾಗಿ ಒದ್ದಾಡ್ರಿ. IAS ಆಫೀಸರ್ಸ್ ಆಗ್ಬೋದು, ಇವಾಗ ಒಳ್ಳೆ ಪೊಲೀಸ್ ಇನ್ಸ್ಪೆಕ್ಟರ್ಗಳಾಗ್ಬೋದು, ಮತ್ತು CBI ಅಧಿಕಾರಿಗಳಾಗ್ಬೋದು, CID ಅಧಿಕಾರಿಗಳಾಗ್ಬೋದು. ಇಂಥೆಲ್ಲ ಒಳ್ಳೊಳ್ಳೆ ಪೋಸ್ಟ್ ಸಿಗ್ತದೆ ನಿಮಗೆಲ್ಲರಿಗೂ. ಇದು ಯಾವಾಗ ಸಿಗೋದಿಲ್ಲ ನಿಮ್ಮ ಸಿಂಹರಾಶಿಯವರು. ಈ ಪ್ರಯತ್ನ ಮಾಡಿಬಿಡಿ. ಈ ವರ್ಷದಲ್ಲಿ ಕೆಲಸಗಳು ಹಾಗೇ ಆಗ್ತದೆ. ಅಂತಹ ಯೋಗವನ್ನು ಕೊಟ್ಟಿದ್ದಾನೆ ಭಗವಂತ. ಯಾಕೆಂದರೆ ಲಕ್ಷ್ಮೀ ಸರಸ್ವತಿ ಒಟ್ಟಿಗೆ ಇದ್ದಂಗೆ ಬುಧ ಗುರು 11ನೇ ಮನೆ ಕೂತು ಬಿಟ್ಟಾರೆ ನಿಮಗೆ ಜಾತಕದಲ್ಲಿ. ಅದಾಯ್ತು 10ನೇ ಮನೆ ರವಿ ಕೂತಿದ್ದಾನೆ, ಸ್ವಕ್ಷೇತ್ರಾಧಿಪತಿ. ನಿಮ್ಮ ಸ್ವಕ್ಷೇತ್ರಕ್ಕೆ ರವಿ ಅಧಿಪತಿ, ಅವನು 10ನೇ ಮನೆ ಕೂತಿದ್ದಾನೆ. ಇವರೆಲ್ಲ ಶುಭ ಫಲವನ್ನೇ ಕೊಡಬೇಕು. ಅದಕ್ಕೆ ಹೇಳೋದು, ಜಾತಕದಲ್ಲಿ ಅದೃಷ್ಟ ಬರುತ್ತೆ ಅಂದರೆ ಈ ಥರ ಅದೃಷ್ಟ ಬರುತ್ತೆ. ಯಾರ್ಯಾರು ದೊಡ್ಡ ದೊಡ್ಡ ಉದ್ಯೋಗ ಪ್ರಯತ್ನ ಪಡ್ತಾಯಿದ್ದೀರಿ ಸರ್ಕಾರದಲ್ಲಿ, ಸುಲಲಿತವಾಗಿ ಸಿಗ್ತದೆ. ಸಿಂಹರಾಶಿಯವರು ಪ್ರಯತ್ನವನ್ನು ಮಾಡಬೇಕು. ಮತ್ತು ಒಳ್ಳೆ ಅವಕಾಶಗಳು ಕೂಡ ಬರ್ತದೆ. ಸದುಪಯೋಗ ಬಳಸ್ಕೊಳ್ಳಿ. ಒಳ್ಳೆ VIP ಗಳಿಂದ ಸಹಾಯ ಸಿಗ್ತದೆ, ರಾಜರಿಂದ ಸಹಾಯ ಸಿಗ್ತದೆ. ಅದನ್ನು ಸರಿಯಾಗಿ ಬಳಸ್ಕೊಂಡು ಒಳ್ಳೆ ಉದ್ಯೋಗವನ್ನು ಪಡೀರಿ. ಮತ್ತು ಯಾರು ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರವನ್ನು ವಹಿಸ್ಕೊಳ್ಳಿ. ವೆಹಿಕಲ್ ಓಡಿಸುವಂಥ ವ್ಯಕ್ತಿಗಳು ಭಾಳ ಹುಷಾರಾಗಿ ಪ್ರಯಾಣ ಮಾಡಿ. ಮತ್ತು ನಿಮ್ಮ ಜೀವನದಲ್ಲಿ ಏನು ನಿಮ್ಗೆ ತೊಂದರೆ ಆಗುತ್ತೆ ನಿಮಗೆ ಅಂದರೆ ನಿಮ್ಮ ಮುಂಗೋಪನೇ ನಿಮ್ಗೆ
ಮುಂಗೋಪ, ಹಠಮಾರಿತನ, ನಿಮ್ಮ ಆಲಸ್ಯನೇ ನಿಮಗೆ ಶತ್ರುಗಳು, ಬೇರೆ ಯಾರೂ ಇಲ್ಲ ನಿಮಗೆ ಸಿಂಹರಾಶಿಯಲ್ಲಿ. ಆ ಕೋಪವನ್ನು ಬಿಡಿ, ನಾನು ನಹಂ ಅಹಂಕಾರವನ್ನು ಬಿಟ್ಟುಬಿಡಿ. ಅರ್ಥ ಆಯ್ತಾ? ಆಲಸ್ಯ ಬಿಡ್ರಿ, ಇವತ್ತು ಮಾಡೋದು ನಾಳೆ ಮಾಡೋಣ, ನಾಳೆ ಮಾಡೋಣ ಇದೆಲ್ಲ ಬಿಟ್ಟುಬಿಡ್ರಿ. ಆಲಸ್ಯದಿಂದ ನಿಮ್ಮ ಜೀವನವನ್ನು ಹಾಳು ಮಾಡ್ಕೊತೀವಿ ಸಿಂಹರಾಶಿ. ಆಲಸ್ಯವನ್ನು ಬಿಟ್ಟು ಮುಂದುವರಿಬೇಕು. ಈ ಟೈಮ್ ಬಿಟ್ಟರೆ ನಿಮಗೆ ಲೈಫ್ ಇಲ್ಲ ಇನ್ನು. ಅಂತಹ ಪವರ್ ಕೊಟ್ಟಿದ್ದಾನೆ ಭಗವಂತ, ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ನಿಮ್ಮ ತಂದೆ ತಾಯಿ ಸೋದರ ಸರ್ಕಾರದ ಕೆಲಸನ ಮಾಡ್ತಾ ಇದ್ದರೆ ಆ ಕೆಲಸಗಳು ಸಹ ನಿಮಗೆ ಸಿಗ್ತದೆ. ಈಗ ನೋಡಿ, ಅದೊಂದು ಯೋಗ. ಇವತ್ತು ನಿಮ್ಮ ತಂದೆಯವರೋ ತಾಯಿಯವರೋ ಸೋದರ ಸೋದರಿ ಯಾರನ್ನ ಕೆಲಸ ಮಾಡ್ತಿದ್ರೆ ಅವರ ಕೆಲಸಗಳು ಸಹ ನಿಮಗೆ ಸಿಗ್ತದೆ, ಮತ್ತು ಅವ್ರ ಸಹಾಯವೂ ಸಹ ನಿಮಗೆ ಸಿಗ್ತದೆ. ಮತ್ತು ನಿಮ್ಮ ಸೋದರ ಸಂಬಂಧಗಳು, ಅಣ್ಣ ತಮ್ಮಂದಿರು, ಅಕ್ಕಂಗಿರು ಬಹಳ ಅಭಿವೃದ್ಧಿ ಆಗ್ತಾರೆ ಈ ಪೀರಿಯಡಲ್ಲಿ. ಅದು ಒಂದು ಒಳ್ಳೆಯ ಫಲವನ್ನು ಕೊಡ್ತದೆ ಭಗವಂತ. ಮತ್ತು ವಿಶಿಷ್ಟವಾಗಿ ವಿವಾಹಕ್ಕೆ ಯೋಗಗಳು ಭಾಳ ಚೆನ್ನಾಗಿದೆ. ಹಾಗೂ ಭೂಧನಗಳು, ಗುಪ್ತ ಧನಗಳು ಸಿಗುವಂಥ ಯೋಗವು ಭಾಳ ಚೆನ್ನಾಗಿದೆ ಸಿಂಹರಾಶಿಯವರಿಗೆ. ಮತ್ತು ಕುಟುಂಬದಲ್ಲಿ ಸ್ವಲ್ಪ ಗಡಿಬಿಡಿ ಮಾಡ್ಕೊಂಡು ಜೀವನ ಹಾಳು ಮಾಡ್ಕೊತಾರೆ. ಎಲ್ಲದಕ್ಕೂ ಗಡಿಬಿಡಿ, ಯೋಚನೆ ಮಾಡೋಷ್ಟು ಶಕ್ತಿಯೇ ಇಲ್ಲ. ಮಾತಾಡಬೇಕು, ಆತರ ಬಿದ್ದು ಮಾತಾಡೋದು, ಆತರ ಬಿದ್ದು ಕೆಲಸ ಮಾಡೋದು. ಸೊ ಹೀಗಾಗಿ ಸ್ವಲ್ಪ ಎಫೆಕ್ಟ್ ಆಗ್ತದೆ. ಅದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಈ ಗಡಿಬಿಡಿಯಿಂದ ನಿಮ್ಮ ಜೀವನದಲ್ಲಿ ಕುಟುಂಬದಲ್ಲಿ ಅಶಾಂತಿಯನ್ನು ಮಾಡ್ಕೊತಾನೇ ಇರ್ತೀರಿ. ಅಶಾಂತಿ ಅನ್ನೋದು ಕಾರಣ ನೀವೇ. ಗಡಿಬಿಡಿ, ಒಂದು ಅವ್ರು ಹೇಳೋ ಮಾತು ಕೇಳೋಷ್ಟು ಪೇಷನ್ಸ್ ನಿಮಗಿರಲ್ಲ, ತಿರುಗಿ ಉತ್ತರ ಕೊಟ್ಬಿಡ್ತೀರಿ. ಅವರೇನೋ ಹೇಳ್ತಾರೆ, ನೀವೇನೋ ಮಾಡ್ಕೊತೀರಿ ಕೆಲಸಗಳು. ಇದನ್ನು ಬಿಡಬೇಕಾಗ್ತದೆ. ಮತ್ತು ಸುಮ್ಮನೆ ಅಲ್ಲಿ ವ್ಯಕ್ತಿನೇ ಇರಲ್ಲ, ವ್ಯವಹಾರ ಇರಲ್ಲ, ಅಕಲಾಯವಾಗಿ ಮಾತಾಡ್ತೀರಿ, ಜಗಳ ಮಾಡ್ತೀರಿ. ಅಲ್ಲಿ ಫಲನೇ ಇಲ್ಲ ಏನಲ್ಲಿ ಆ ಮಾತಾಡೋದ್ರಿಂದ. ಆ ಅಕಲಾಯದ ಮಾತುಗಳಿಂದ ಜಗಳ ತಂದ್ಕೊತೀರ ಜೀವನಗಳಲ್ಲಿ. ಸ್ವಲ್ಪ ಅದು ಬಿಡಬೇಕಾಗ್ತದೆ. ಮತ್ತು ಉದ್ಯೋಗ ಸ್ಥಳಾಂತರ, ಉದ್ಯೋಗ ಬದಲಾವಣೆ ಆಗ್ತದೆ. ಹಾಗಾಗಿ ಕೆಲಸದಲ್ಲಿ ಭಾಳ ಯೋಚನೆ ಮಾಡಿ ಮಾತಾಡಬೇಕು. ನಿಮ್ಮ ಉದ್ಯೋಗಸ್ಥರ ಸಂಬಂಧದಲ್ಲಿ ನಿಮ್ಮ ಕೊಲೀಗ್ಸಲ್ಲಿ ಭಾಳ ಹುಷಾರಾಗಿ ಮಾತಾಡಬೇಕು. ಇಲ್ಲಾಂದರೆ ಸ್ಥಳಾಂತರ ಆಗಿಬಿಡ್ತದೆ, ಬದಲಾವಣೆ ಮಾಡ್ಕೊಂಬಿಡ್ತೀವಿ. ಆ ಬದಲಾವಣೆಗೆ ನಿಮಗೆ ಅಸಮಾಧಾನ ಹೆಚ್ಚಾಗ್ಬಿಡ್ತದಲ್ಲ. ಆದಷ್ಟೂ ಕೊಲೀಗ್ಸಲ್ಲಿ ಜಗಳ ಮಾಡ್ಕೋಬೇಡಿ. ಸಿಂಹರಾಶಿಯ ವ್ಯಕ್ತಿಗಳಿಗೆ ವ್ಯವಹಾರಗಳಲ್ಲಿ, ವ್ಯಾಪಾರಗಳಲ್ಲಿ ಅಧಿಕವಾದ ಲಾಭಗಳಾಗುವಂಥ ಚಾನ್ಸ್ ಚೆನ್ನಾಗಿದೆ ಸಿಂಹರಾಶಿಯವರಿಗೆ. ಈಗ ಒಳ್ಳೆ ಫಲ ಕೊಡ್ತಾನೆ ಸಿಂಹರಾಶಿಗೆ, ಅದನ್ನು ಯೂಸ್ ಮಾಡಿಕೊಡಿ. ಮತ್ತು ಬಂಧುಗಳಿಂದ ಲಾಭ ಆಗ್ತಾಯಿದೆ. ಎಷ್ಟೋ ಜನ ನಿಮ್ಗೆ ಹೆಲ್ಪ್ ಮಾಡಬೇಕು, ಏನೋ ಸಹಾಯ ಬರ್ತಾರೆ, ಅವ್ರನ್ನೂ ವಿರುದ್ಧ ಮಾಡ್ಕೊತೀರಿ. ಆದಷ್ಟು ಒಳ್ಳೊಳ್ಳೆ ಮಾತಾಡಿ ಸಹಾಯವನ್ನು ತಗೊಳ್ಳಿ. ಮತ್ತು ಕೆಲಸ ಕಾರ್ಯಗಳು ಹೆಚ್ಚು ಶ್ರಮ ಆಗ್ತೀರಿ, ಕೆಲಸ ಮಾಡ್ತೀರಿ, ಕತ್ತೆ ಅದನ್ನು ದುಡಿತೀರಿ, ಮಾತಾಡ್ತೀರಿ, ಎಲ್ಲ ಕೆಡ್ಸ್ಕೊಳ್ತೀರಿ ಲೈಫಲ್ಲಿ. ಮತ್ತು ಪ್ರಯಾಣಗಳು ಉಂಟಾಗ್ತದೆ, ಬಂದು ತೊಂದರೆ ಇಲ್ಲ. ಉತ್ತಮ ಧನ ಸಂಪಾದನೆಗಳಾಗ್ತದೆ ಪ್ರಯಾಣದಿಂದ. ಹೊಸ ಹೊಸ ವ್ಯಕ್ತಿಗಳು ಪರಿಚಯ ಆಗ್ತಾರೆ, ಹೊಸ ಹೊಸ ವ್ಯಾಪಾರಗಳು ಸಿಗುವಂಥ ಚಾನ್ಸ್ ಇದೆ ನೋಡಿ ಪ್ರಯಾಣ ಮಾಡೋದ್ರಿಂದ. ಅದನ್ನು ಸರಿಯಾಗಿ ಹೋಗಷ್ಟೆ, ರಫ್ ಯೂಸ್ ಮಾಡ್ಕೋಬೇಡಿ ಪ್ರಯಾಣವನ್ನು. ಮತ್ತು ಹಿರಿಯರಿಂದ ಗೌರವ ಸನ್ಮಾನಗಳಾಗುವಂಥ ಚೆನ್ನಾಗಿದೆ, ಒಳ್ಳೆ ಫಲ ಗುರುದು. ಮತ್ತು ವಿಶೇಷ ಅದೃಷ್ಟ ಕೈಗೊಳ್ಳಲಿದೆ. ನೀವೇನು ಅಂದ್ಕೊಂಡಿದ್ದೀರೋ ಅದು ಸಾಧನೆ ಮಾಡುವಂಥ ಈ ವರ್ಷ ಇದು ನಿಮಗೆಲ್ಲ. ಈಗ ಮಾಡಲಿಲ್ಲ ಅಂದರೆ ಇನ್ನು ಜೀವನದಲ್ಲಿ ಮಾಡೋದಿಲ್ಲ ಅಂತ ತಿಳ್ಕೊಳ್ರಿ. ಈ ವರ್ಷದಲ್ಲಿ ಒಂದು ಉನ್ನತವಾದ ಸಾಧನೆ ಮಾಡ್ತೀರಿ, ಒಂದು ಉನ್ನತವಾದ ಡಿಗ್ರಿ ತೊಗೋತೀರಿ, ಒಂದು ಮನೆ ಕಟ್ಟಬೇಕಾ ಮನೆ ತೊಗೊಂಡ್ರಿ, ಗಾಡಿ ತೊಗೋಬೇಕು ಗಾಡಿ ತೊಗೊಂಡ್ರಿ, ವಿವಾಹಕ್ಕೆ ಏನೇ ಪ್ರಯತ್ನ ಪಡ್ರಿ, ಚೆನ್ನಾಗಿದೆ ನಿಮ್ಮ ಅಭಿವೃದ್ಧಿಗೆ, ನಿಮ್ಮ ಕೆಲಸ. ಬಟ್ ನಾನು ಹೇಳಿದಂಥ ಮೈನಸ್ ಪಾಯಿಂಟ್ನ ಅವಾಯ್ಡ್ ಮಾಡ್ಕೊಳ್ಳಿ. ಮತ್ತು ಹೊಸ ಕೆಲಸ ಕಾರ್ಯಗಳಿಗೆ ಪ್ರಯತ್ನ ಮಾಡಿ. ವ್ಯಾಪಾರ ಮಾಡೋರು, ಬಿಸ್ನೆಸ್ ಮಾಡುವಂಥವ್ರು ಹೊಸ ಹೊಸ ವ್ಯಾಪಾರ ಕೈ ಹಾಕಿ, ಇಂಪ್ರೂವ್ಮೆಂಟ್ ಆಗ್ತದೆ. ಮತ್ತು ಅದ್ರ ಸಫಲತೆ ಕಾಣ್ತೀರಿ, ಏನು ಕಮ್ಮಿ ಏನಾಗಲ್ಲ. ನೋಡಪ್ಪ ಕೆಲಸ ಮಾಡ್ದ ಸಫಲತೆ ಹೈಯೆಸ್ಟ್ ಲೆವೆಲ್ ಬರ್ತದೆ. ಮತ್ತು ಮನೋವ್ಯಥೆಗಳು ಸ್ವಲ್ಪ ಆಗ್ತದೆ ಮನೆ ಕುಟುಂಬಗಳಲ್ಲಿ. ಅದನ್ನು ನಿಮ್ಮಿಂದನೇ ಆಗೋದು ಮನೋವ್ಯಥೆಗಳು. ಮನಸ್ಸು ಚಂಚಲ, ಫ್ರೀಯಾಗಿ ಮಾತಾಡಿ, ಯಾವುದೇ ಒಂದು ಒಳಗುಟ್ಟಿಟ್ಕೊಂಡು ಮಾತಾಡಬೇಡಿ, ಓಪನ್ನಾಗಿ ಮಾತಾಡ್ಕೊಳ್ಳಿ. ನಿಧಾನಕ್ಕೆ ಮಾನಸಿಕ ನೆಮ್ಮದಿ ಬರ್ತದೆ. ಮತ್ತು ಪತಿ ಅಥವಾ ಪತ್ನಿಯ ಆರೋಗ್ಯದಲ್ಲಿ ಕೆಡ್ತದೆ, ಕೇರ್ಫುಲ್ಲಾಗಿರಬೇಕು ಸಿಂಹರಾಶಿಯವರು. ಸ್ವಲ್ಪ ಆರೋಗ್ಯದಲ್ಲಿ ಹುಷಾರಾಗಿರಬೇಕು. ಮತ್ತು ಶುಕ್ರನ ಅನುಗ್ರಹ ಭಾಳ ಚೆನ್ನಾಗಿದೆ ನಿಮಗೆ. ನಿಮ್ಮ ರಾಶಿಯಾಧಿಪತಿ ರವಿಗೆ ಶುಕ್ರ ಶತ್ರು, ಆದರೂ ಆ ಶತ್ರು ಸ್ಥಾನದಲ್ಲಿ ರವಿ ಇದ್ದಾನೆ. ಮತ್ತು ಶುಕ್ರ ಒಂದು ಜಾತಕ ಪ್ರಕಾರ ನಿಮ್ಮಗಳಿಗೆಲ್ಲ ಅಷ್ಟಮದಲ್ಲಿ ಕೂತಿರೋದ್ರಿಂದ ಶುಭ ಸುಖ ಲಾಭಗಳಾಗುವಂಥ ಯೋಗ ಚೆನ್ನಾಗಿದೆ. ಸ್ತ್ರೀ ಮೂಲಕ ಅನೇಕ ಕಷ್ಟಗಳು ಎದುರಾಗ್ತದೆ. ಸ್ತ್ರೀಯರ ವಿಚಾರದಲ್ಲಿ ಭಾಳ ಹುಷಾರಾಗಿರಿ. ಯಾರು ಸಿಂಹರಾಶಿಯವರು ಪುರುಷರಿದ್ದೀರಿ, ಸ್ತ್ರೀಯರ ವಿಚಾರದಲ್ಲಿ ಮಾತುಕತೆಗಳಲ್ಲಿ ಭಾಳ ಎಚ್ಚರವನ್ನು ವಹಿಸ್ಕೊಂಡು ಮಾತಾಡಿ. ಏನೋ ಮಾಡೋಕ್ಕೋಗಿ ಏನೋ ತೊಂದರೆ ಹಾಕ್ಕೋಬೇಡಿ. ಮತ್ತು ಸಣ್ಣ ಜನಗಳ ಶತ್ರುಗಳಾಗ್ತಾರೆ. ಅವ್ರಿಗೇನು ಬೆಲೆನೇ ಇಲ್ಲ. ಅಂಥ ವ್ಯಕ್ತಿಗಳ ಹತ್ರ ಹೋಗಿ ನೀವು ಶತ್ರು ಮಾಡ್ಕೊತೀರ, ಜಗಳ ಮಾಡ್ಕೊತೀರ. ಅವರಿಂದ ಅವ್ರ ಅವಶ್ಯಕತೆಯೇ ಇರಲ್ಲ. ಅಂಥವ್ರ ಹತ್ರ ಸಹ ಸಣ್ಣ ವ್ಯಕ್ತಿಗಳ ಹತ್ರನೂ ಬಯಸ್ಕೊತೀರಿ. ಮತ್ತು ಸಾಲದ ವ್ಯವಹಾರಕ್ಕೆ ಹೋಗಬೇಡಿ. ಆದಷ್ಟು ಸಾಲ ಕೊಟ್ಟರೆ ಕಾಯ್ತಾ ಇರ್ತಾರೆ ನಿಮಗೆಲ್ಲರಿಗೂ, ಯಾವುದೇ ಕಾರಣಕ್ಕೂ ಹೋಗಬಾರ್ದು. ಮತ್ತು ಅಧಿಕಾರವನ್ನು ದುರುಪಯೋಗ ಮಾಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇದೆ ನಿಮಗೆ, ಅದು ಮಾಡ್ಕೋಬೇಡಿ ಆದಷ್ಟು.
ಮಾಡಿಕೊಂಡ್ರೆ ಅವಮಾನಗಳು ಪ್ರಸಂಗಗಳು ಹೆಚ್ಚಾಗ್ಬಿಡ್ತದೆ. ಅದಕ್ಕೆ ಎಲ್ಲ ಕಣ್ಣಿಟ್ಟದ ನಿಮ್ಮ ನೋಡ್ತಾ ಇರ್ತಾರೆ ಹೇಗೆ ಮಾಡ್ತಾರೆ ಅಂತ. ನೀವೇನಲ್ಲಿ ತಪ್ಪು ಮಾಡಿದ್ರೆ ಅವಮಾನ ಆಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಪತಿ ಪತ್ನಿಯರಲ್ಲಿ ಹೆಚ್ಚು ಅನುಮಾನ ಪಡ್ಕೊಳ್ಳೋದು, ಅನುಮಾನಗಳಿಂದ ತೊಂದರೆ ಪಡ್ಕೊತಾರೆ ಲೈಫ್ಗಳಲ್ಲಿ. ಬಿಟ್ಟುಬಿಡಿ, ಓಪನ್ನಾಗಿ ಮಾತಾಡ್ಕೊಳ್ಳಿ. ಯಾರಿಗೂ ಮೋಸ ಮಾಡೋದಿಲ್ಲ. ಸೊ ನೀವೇ ಯಾಕೆ ಟ್ರೀಟ್ ಮಾಡಿದ್ರೆ ಏನಿದ್ರು ಓಪನಾಗಿ ಮಾತಾಡ್ರಿ, ನಿಧಾನ ಕೂತು ಮಾತಾಡಿ, ಕೋಪದಿಂದ ಮಾತಾಡ್ಕೋಬೇಡ್ರಿ, ಶಾಂತಿಯಿಂದ ಮಾತಾಡ್ಕೊಡ್ರಿ ಪತಿ ಪತ್ನಿಯರಲ್ಲಿ. ಇಲ್ಲಾಂದರೆ ಏನೋ ಒಂದು ಕಷ್ಟ ತಂದ್ಕೊಂಬಿಡ್ತೀರಿ ಇಬ್ಬರು. ಬೇಡದ್ರೆ ಸುಮ್ಮನೆ ಜಗಳ ಹಾಕೋದನ್ನು ಈ ಡೈವರ್ಸ್ ಪ್ರಾಬ್ಲಮ್ಗಳೆಲ್ಲ ಮಾಡ್ಕೊಂಬಿಡ್ತೀರಿ. ಬಿಟ್ಟುಬಿಡಿ, ಅರ್ಥ ಆಯ್ತಾ? ಈ ಒಳ್ಳೆ ಕಾಲ, ಯಾಕೆಂದರೆ 11ನೇ ಮನೆ ಗುರು ಕೂತೇನೆ ಈ ಥರ ಸಿಗೋದು ನಿಮ್ಗೆ ಭಾಳ ಕಷ್ಟ ಜೀವನದಲ್ಲಿ. ಇನ್ನು 10-12 ವರ್ಷಕ್ಕೆ ನೋಡ್ಕೊಂಬೋಣ ಜೀವನ. ಸೊ ಇವಾಗ ಸಿಕ್ಕಿರೋದನ್ನು ಫಲ ತೊಗೊಳ್ಳಿ, ಈ ಸಿಕ್ಕಿರೋದನ್ನು ಅನುಭವಿಸಿ. ಸೊ ಹೀಗಾಗಿ ಏನು ಮಾಡ್ತೀರಿ, ಈಗ ಏನೋ ಅನುಮಾನ, ಏನೋ ತಾಪತ್ರಯ, ಏನೋ ಗಲಾಟೆ ಮಾಡ್ಕೊತೀರಿ, ಏನೋ ಸಣ್ಣ ಪುಟ್ಟ ಡೈವರ್ಸ್ ವಿಚಾರಗಳು ಇವೆಲ್ಲ ಮಾಡ್ಕೋಬಾರ್ದು. ಯಾವುದೇ ಕಾರಣಕ್ಕೂ ಆ ವಿಚಾರದ ಮುಂದುವರಿಬೇಡಿ. ಅನುಮಾನವನ್ನು ಪಡಕ್ಕೆ ಹೋಗಬಾರ್ದು. ಹೆಚ್ಚುಗಳು ತೊಂದರೆ ಅನುಭವಿಸ್ಕೊತೀರಿ. ಯಾಕೆ ಸರಿಯಾಗಿ ಜೀವನ ಅರ್ಥ ಮಾಡ್ಕೊಡ್ರಿ. ಇನ್ನೇನು ಹೋಗ್ತೀರಾ, ಎಲ್ಲೋಗಿ ಏನು ಮಾಡ್ಕೊಳಕ್ಕಾಗ್ತದೆ ಜೀವನ? ಅರ್ಥ ಆಯ್ತಾ? ನಮ್ಮ ಮನೆಯಲ್ಲೇ ನಾವು ಸುಖ ಸಂತೋಷವನ್ನು ಕಾಣದಿದ್ದವರು ಬೇರೆ ಕಡೆ ಹೋಗಿ ಏನು ಮಾಡೋಕ್ಕಾಗತ್ತೆ? ಆದಷ್ಟು ನಿಮ್ಮ ಒಂದು ಕೋಪತಾಪಗಳನ್ನು, ಅನುಮಾನಗಳೆಲ್ಲ ಪರಿಹಾರವನ್ನು ಕಂಡು ಕೂತು ಪರಿಹಾರ ಮಾಡಿಕೊಡ್ರಿ. ಸೊ ನಿಮಗೆ ಅವರು ನಿಮಗೆ, ಯಾಕೆಂದರೆ 7ನೇ ಮನೆಯೊಳಗೆ ರಾಹು ಪ್ರವೇಶ ಮಾಡಿದ್ದಾನೆ. ಪತಿ ಪತ್ನಿಯರಲ್ಲಿ ಭಾಳ ಎಚ್ಚರ ಇರಬೇಕು ನಿಮ್ಮ ಸಿಂಹರಾಶಿಯವರೆಗೆ. ಯಾರೋ ಏನೋ ಹೇಳಿದ್ರು, ಏನೋ ಮಾಡಿದ್ರು ಯಾಕೆ ಬೇಕು ನಮ್ಗೆ? ನಮ್ಮ ಕಣ್ಣಿಂದ ನೋಡಬೇಕು, ನಾವು ಮಾತಾಡಬೇಕು. ಬೇರೆಯವರ ವ್ಯಕ್ತಿಗೆ, 3ನೇ ವ್ಯಕ್ತಿ ಮಾತು ಕೊಟ್ಟರೆ ಸಂಸಾರವನ್ನು ಹಾಳು ಮಾಡಿಕೊಳ್ಳೋದು 100ಕ್ಕೆ 100 ಸತ್ಯ. ದುಡ್ಡಿರುತ್ತೆ, ಕೆಲಸ ಇರುತ್ತೆ, ವ್ಯವಹಾರ ಇರುತ್ತೆ, ನೆಮ್ಮದಿ ಜೀವನ ಪರ್ಯಂತ ಇರೋದು. ಹಾಗಾಗಿ ಸ್ವಲ್ಪ ಯೋಚನೆಯನ್ನು ಮಾಡ್ಕೊಂಡು ಕೆಲಸವನ್ನು ಮಾಡಿಕೊಡ್ರಿ. ಹಾಗೂ ಆದಷ್ಟು ಶಾಂತತೆ, ಪ್ರೀತಿ ವಿಶ್ವಾಸಗಳಿಂದ ಜನಗಳನ್ನು ಗೆಲ್ಲುವುದಕ್ಕೆ ಪ್ರಯತ್ನ ಮಾಡಿಕೊಳ್ಳಿ ಸಿಂಹರಾಶಿಯವರು. ಯಾವುದೇ ವ್ಯಕ್ತಿ ತಪ್ಪು ಮಾಡಲಿ ಎತ್ತಾಳಕ್ಕೆ ಹೋಗಬಾರ್ದು, ಅವರನ್ನು ದೂಷಣೆ ಮಾಡೋಕ್ಕೆ ಹೋಗಬಾರ್ದು. ಯಾವ ವ್ಯಕ್ತಿ ಯಾವ ಸಮಯದಲ್ಲಿ ಸಹಾಯ ಮಾಡ್ತಾನೆ ಅಂತ ಗೊತ್ತಿಲ್ಲ. ನೀವು ಅದನ್ನು ದುರುಪಯೋಗ ಪಡ್ಕೊಂಡ್ರೆ ನಿಮ್ಮ ಜೀವನ ಕೆಳಮಟ್ಟಕ್ಕೆ ಹೋಗ್ತದೆ. ಕಾರಣ 7ನೇ ಮನೆ ರಾಹು, ಸಂಸಾರ ಒಡೆಯುವಂತಹ ಕಾಲ ಇದು, ಕುಟುಂಬಗಳು ಒಡೆಯುವಂತಹ ಕಾಲ ಇದು. ನಿಮ್ಮ ಒಳ್ಳೆತನ ಏನೂ ಕಾಣಿಸೋದಿಲ್ಲ ಜನಕ್ಕೆ, ನೀವು ಕೆಟ್ಟೋರ ಥರನೇ ಕಾಣ್ತೀರಿ. ಕಾರಣ ಅದು ರಾಹು ದೃಷ್ಟಿ ಬಿದ್ದಿದೆ. ಇವಾಗ ಕುಂಭರಾಶಿಯಲ್ಲಿ ರಾಹು ಪ್ರವೇಶ ಮಾಡಿದ್ದಾನೆ, ನಿಮ್ಮ ಸಿಂಹರಾಶಿ ಕೇತು ಪ್ರವೇಶ ಮಾಡಿದ್ದಾನೆ. ಆದಷ್ಟು ಒಂದು ಶಾಂತತೆ, ಪ್ರೀತಿ ವಿಶ್ವಾಸಗಳನ್ನು ಗೆಲ್ಲಬೇಕೇ ವಿನಃ ಕೋಪತಾಪಗಳನ್ನ ಗೆಲ್ಲಿಸ್ಕೊಳ್ಳೋ ಆಗೋದಿಲ್ಲ. ಹಾಗಾಗಿ ಈ ಸಿಂಹರಾಶಿಯವರಿಗೆ ಕಷ್ಟ ಬರ್ತಾಯಿದ್ದಪ್ಪ ಅಂದರೆ ಮುಖ್ಯ ಬರುವಂತಹದ್ದು ಈ ರಾಹು ಮತ್ತು ಶನಿ ಕಡೆಯಿಂದನೇ ಜಾಸ್ತಿ ಇರ್ತದೆ ಈ ವರ್ಷ. ಬಟ್ ಗುರು ಚೆನ್ನಾಗಿದ್ದಾನೆ, ಎಲ್ಲವನ್ನು ಪರಿಹಾರ ಮಾಡ್ಕೋಬೋದು. ಸೊ ನೀವೇ ಅದನ್ನು ಹೆಚ್ಚು ಬೆಳೆಸ್ಕೊಂಡು ಹೋಗ್ತೀರ, ಬೆಟ್ಟ ಮಾಡ್ಕೊಂಡು ಹೋಗ್ತೀರ ಕೆಲಸಗಳನ್ನ, ತಪ್ಪುಗಳನ್ನ, ನೋವುಗಳನ್ನ. ಆದಷ್ಟು ಅದನ್ನು ಅವಾಯ್ಡ್ ಮಾಡ್ಕೊಂಬಿಡ್ರಿ. ಯಾಕೆಂದರೆ ಇನ್ನು 2 ವರ್ಷ ಅಂತೂ ರಾಹು ಶನಿ ಕೂತೇ ಇರ್ತಾರೆ, ಏನು ಬದಲಾವಣೆ ಮಾಡೋದಿಲ್ಲ ಅವರೆಲ್ಲ. ಸೊ ಗುರುಬಲ ಇರೋದೇ 1 ವರ್ಷ. ಸೊ ಹಾಗಾಗಿ ಆ 1 ವರ್ಷದಲ್ಲಿ ಶುಭ ಫಲವನ್ನು ತಗೊಳ್ಳಿ. ಆದಷ್ಟು ರಾಹು ಮತ್ತು ಶನಿಗೆ ಸಂಬಂಧಪಟ್ಟ ಶಾಂತಿಗಳನ್ನು ತಪ್ಪದೇ ಮಾಡ್ಕೊಳ್ಳಿ. ನೀವೆಲ್ಲ ಪಾರ್ವತಿ ಕಲ್ಯಾಣ ಮಾಡುವಂಥ, ಶ್ರೀನಿವಾಸ ಕಲ್ಯಾಣ ಮಾಡುವಂತಹದ್ದು, ಮತ್ತು ರಾಹು ಜಪ ಮಾಡುವಂಥದ್ದು, ಶನಿ ಜಪ ಮಾಡುವಂತಹದ್ದು, ಶನಿ ಮಂತ್ರವನ್ನು ಹೇಳುವಂಥದ್ದು. ಶಂ ಶನೇಶ್ಚರಾಯ ನಮಃ, ರಂ ರಾಹುವೇ ನಮಃ. ಈ ಮಂತ್ರವನ್ನು ಪ್ರತಿನಿತ್ಯ ಪಠನೆ ಮಾಡ್ಕೊಳ್ಳಿ. ಇಷ್ಟು ಸಲ ಆಗೋದು, ಇಷ್ಟು ಸಂಖ್ಯೆ ಅಂತ ಏನಿಲ್ಲ ಅದಕ್ಕೆ. ನಿಮಗೆ ಎಷ್ಟು ಕೂತು ನಿಮ್ಮ ದೇವರ ಮುಂದೆ 2 ದೀಪವನ್ನು ಹಚ್ಚಿ ಈ ಸ್ತೋತ್ರವನ್ನು ಮಾಡಿಕೊಡ್ರಿ. ಈ ನಾಮವನ್ನು ಪಠನೆ ಮಾಡಿ. ಎಷ್ಟು ಪಠನೆ ಮಾಡೋದು ಅಷ್ಟು ಸಂಸಾರ ಸುಖ ಶಾಂತಿಗಳು ಸಿಗ್ತದೆ. ಇಲ್ಲ ಅಂದರೆ ಇನ್ನು ಮುಂದೆ ಬಹಳ ಕಷ್ಟ ಸಿಂಹರಾಶಿಯವರಿಗೆ. ಆರೋಗ್ಯದಲ್ಲಿ ತೊಂದರೆಗಳಾಗ್ತೀರಿ, ವ್ಯವಹಾರ ತೊಂದರೆ ಸಂಸಾರ ತೊಂದರೆ ಮಾಡ್ಕೊತೀರಿ, ಸರ್ಕಾರ ತೊಂದರೆ ಮಾಡ್ಕೊಂಬಿಡ್ತೀರಿ. ಸೊ ಇವೆಲ್ಲ ಹೆಚ್ಚು ಫಲ ಆಗುತ್ತದೆ. ಹಾಗಾಗಿ ಈ ಸಿಂಹರಾಶಿಯವರು ಪ್ರತಿನಿತ್ಯ ರಾಹು ಮಂತ್ರವನ್ನು ಜಪ ಮಾಡಿ. ರಂ ರಾಹುವೇ ನಮಃ, ಶಂ ಶನೇಶ್ಚರಾಯ ನಮಃ. ಎಳ್ಳೆಣ್ಣೆ ದಾನ ಕೊಡ್ರಿ, ಉದ್ದಿನಬೇಳೆ ದಾನ ಕೊಡ್ರಿ, ಅಶ್ವತ್ಥವನ ನಮಸ್ಕಾರವನ್ನು ಮಾಡಿಕೊಡ್ರಿ, ನಾಗಕ್ಷೇತ್ರಗಳು ಪೂಜೆ ಮಾಡ್ಕೊಂಬನ್ನಿ. ಅರ್ಥ ಆಯ್ತಾ? ಒಳ್ಳೆ ಫಲವನ್ನು ಕೊಡ್ತಾನೆ. ಅಲ್ಲಿಗೆ ಆಗ್ಲಿಗಪ್ಪ ಅಂದರೆ ಮನೆಯಲ್ಲೇ ನಿಮ್ಮ ಬೆಳ್ಳಿ ನಾಗರ ಇಟ್ಟೊಂದು ಅಭಿಷೇಕ ಮಾಡಿ ಹಾಲು ತೊಗೊಳ್ಳಿ, ಹೊಟ್ಟೆ ಸ್ವೀಕಾರ ಮಾಡಿರಿ. ಸೊ ಇವೆಲ್ಲ ಒಳ್ಳೆಯ ಫಲ. ರಾಹುವಿಂದ ನಿಮ್ಮ ಜೀವನ ಕೆಡುತ್ತೆ. ಹಾಗಾಗಿ ರಾಹು ಶಾಂತಿಯನ್ನು ಹೆಚ್ಚು ಮಾಡುವಂತಹದ್ದು ವಿಶಿಷ್ಟ ಫಲ ಸಿಂಹರಾಶಿಯವು. ಇಲ್ಲಾಂದರೆ ಭಾಳ ನೋವುಗಳು ಹಾಗೆ ಇರ್ತದೆ. ನೋಡ್ಲಿಕ್ಕೆ ಚೆನ್ನಾಗಿ ಕಾಣ್ತೀವಿ ಎಲ್ರಿಗೂ, ಮನಸ್ಸಿನ ಒಳಗೆ ನೋವು ಜಾಸ್ತಿ ಆಗಿಬಿಡ್ತದೆ. ಹಾಗಾಗಿ ಸಿಂಹರಾಶಿಯವರು ಹೆಚ್ಚು ರಾಹು ಶಾಂತಿ, ಶನಿ ಶಾಂತಿ ಮತ್ತು ಜಪವನ್ನು ಮಾಡೋದ್ರಿಂದ ಎಲ್ಲ ಶುಭ ಫಲವನ್ನು ನೀವು ನಿರೀಕ್ಷೆ ಮಾಡ್ಬೋದು. ನಮಸ್ಕಾರಗಳು.